ಬಿಜೆಪಿ ಒಳಗೊಂದು ಕೆಜೆಪಿ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮಗೆಲ್ಲ ಸ್ವಾಗತ. ಕರ್ನಾಟಕ ಜನತಾ ಪಾರ್ಟಿ ಇದು ಯಡಿಯೂರಪ್ಪನವರು ತಮ್ಮ ಪಕ್ಷಕ್ಕೆ ಹೇಳಿರುವಂಥ ಹೆಸರು ಯಾವಾಗ ಬರುತ್ತೆ? ಯಾಕಂದರೆ ಎಲ್ಲೋ ಒಂದು ಕಡೆಗೆ ಒಂದೊಂದು ಮಾತುಗಳು ಕೇಳಿ ಬರ್ತಾ ಇತ್ತು, ಯಡಿಯೂರಪ್ಪ ಪಕ್ಷ ಬಿಡ್ತೀನಿ ಅಂತಾರೆ, ಆದರೆ ಪಕ್ಷ ಬಿಡಲ್ಲ ನೋಡಿ ಅಂತ. ಇಷ್ಟೊಂದೆಲ್ಲ ಡೆವಲಪ್ಮೆಂಟ್ಗಳಾದಂಥ ಸಂದರ್ಭದಲ್ಲಿ ಯಡಿಯೂರಪ್ಪ ಪಕ್ಷದಲ್ಲಿರಲಿಕ್ಕೆ ಸಾಧ್ಯನಾ? ಯಾಕಂದರೆ ಧನಂಜಯ ಕುಮಾರ್ ಕೂಡ ಹೇಳಿದರು, ನಾನು ಯಡಿಯೂರಪ್ಪನವರ ಜೊತೆಗಿರ್ತೀನಿ ಅನ್ನುವಂಥ ಮಾತನ್ನು ಧನಂಜಯ ಕುಮಾರ್ ಕೂಡ ಹೇಳಿದ್ದಾರೆ. ಬನ್ನಿ, ದತ್ತ ಅವರ ಆರೋಪ ಆಗಿರ್ಬೋದು, ಬಿ ಜೆ ಪಿಯ ಬೆಳವಣಿಗೆಗಳಾಗಿರ್ಬೋದು, ಏನಂತಾರೆ ಧನಂಜಯ ಕುಮಾರ್ ಮಾತು ಕೇಳೋಣ. ಧನಂಜಯ್, ನೀವು ಒಳ್ಳೆ ಮಾತನ್ನು ಹೇಳಿದ್ರಿ. ನೀವು ಯಾವ ಮುಖ್ಯಮಂತ್ರಿನೂ ಕೂಡ ಈ ರೀತಿ ಬೇಲಿಗಿಲಿ ಹಾಕೊಂಡು ಕೂತ್ಕೊಂಡಿರಲಿಲ್ಲ. ಎಲ್ಲೋ ಒಂದು ಕಡೆಗೆ ಜ್ವಲಂತ ಸಮಸ್ಯೆಗಳು ಕಾಡ್ತಿರುವಂಥ ಸಂದರ್ಭದಲ್ಲಿ ಈ ರೀತಿ ಬೇಲಿ ಒಳಗಡೆ ಹಾಕ್ಕೊಂಡು ಕೂತ್ಕೊಳ್ಳುವಂಥ ಮುಖ್ಯಮಂತ್ರಿಗಳು ನಮಗೆ ಬೇಕಾ? ನಿಜಕ್ಕೂ ಕಾಳಜಿ ಕಳಕಳ ಇದ್ದಿದ್ದರೆ ರಾಜೀನಾಮೆ ಕೊಡಬೇಕಾಗಿತ್ತು ಅನ್ನುವಂಥ ಮಾತನ್ನು ಹೇಳಿದ್ರಿ. ನಿಜಕ್ಕೂ ಒಂದು ಒಳ್ಳೆಯ ಸ್ಟೇಟ್ಮೆಂಟ್ ಅದು. ಆದರೆ ಬಿ ಜೆ ಪಿ ಯಾರ್ಯಾರನ್ನ ಆರಕ್ಷಿಸ್ಕೋಬೇಕು, ಯಾರ್ಯಾರನಿಗೆ ಸಮಾಧಾನ ಹೇಳಬೇಕು ಅರ್ಥ ಆಗ್ತಿಲ್ಲ ಧನಂಜಯ್. ಯಾಕಂದರೆ ಒಂದು ಕಡೆಗೆ ಬೇಲಿ ಹಾಕೊಂಡು ಕೂತ್ಕೊಳ್ಳುವಂಥ ನಾಯಕರು, ಇನ್ನೊಂದು ಕಡೆಗೆ ಬೇಲಿ ಹಾರಿ ಮಾತಾಡುವಂಥ ನಾಯಕರುಗಳು, ಯಾರನ್ನ ಸಂತೈಸಬೇಕು ಅವರು? ಇದು ರಂಗನಾಥ್, ಬಿಜೆಪಿಯ ಒಂದು ದುರಂತ ಚಿತ್ರಣ ಇದು. ನಾವು ಕಟ್ಟಿ ಬೆಳೆಸಿದಂತ ಭಾರತೀಯ ಜನತಾ ಪಾರ್ಟಿ, ನಾನು ಪ್ರಾರಂಭದಲ್ಲಿ ಹೇಳಿದ ಹಾಗೆ ಪಕ್ಷದ ಒಳಗೆ ಪ್ರಜಾಪ್ರಭುತ್ವ ರೀತಿಯಲ್ಲಿ ಕೆಲಸ ಮಾಡುವಂತ ಒಂದು ವ್ಯವಸ್ಥೆ ಇತ್ತು. ಪಕ್ಷದ ಒಳಗೆ ಯಾರಾದರೂ ಕಾರ್ಯಕರ್ತರು ಬೇರೆ ಬೇರೆ ಅಭಿಪ್ರಾಯ ಹೊಂದಿದ್ರೆ ಅಂತವರನ್ನ ಕರೆಸಿ ಒಂದು ಕಡೆಗೆ ಕೂರಿಸಿ ಪರಸ್ಪರ ಮಾತುಕತೆಯ ಮೂಲಕ ಸಮಸ್ಯೆಗೆ ಸಮಾಧಾನವನ್ನು ಕಾಣುವಂತ ಒಂದು ವ್ಯವಸ್ಥೆ ಇತ್ತು. ಇವತ್ತು ಅಧಿಕಾರಕ್ಕೆ ಬಂದ ಮೇಲೆ ಅದೆಲ್ಲವನ್ನು ಕೂಡ ಬದಿಗಿಟ್ಟು ಕೆಲವೇ ಕೆಲವು ಜನ ವ್ಯಕ್ತಿಗಳು ಸ್ವಾರ್ಥ ರಾಜಕಾರಣಕ್ಕಾಗಿ ಸರ್ವಾಧಿಕಾರಿ ಪ್ರವೃತ್ತಿಯನ್ನ ಮೆರಿತಾ ಇರುವಂತದ್ದು ಕಾಣ್ತಾ ಇದೆ. ನಾನು ಬಹಳ ಅದರ ಬಗ್ಗೆ ಮಾತನಾಡಲಿಕ್ಕೆ ಬಯಸೋದಿಲ್ಲ. ಈಗ ನಮ್ಮ ಮಿತ್ರರಾದಂತ ದತ್ತ ಅವರು ಒಂದು ಮಾತು ಹೇಳಿದರು, ಕರ್ನಾಟಕದ ನೆಲ, ಜಲ, ಭಾಷೆ, ಸಂಸ್ಕೃತಿ ರಕ್ಷಣೆ ಮಾಡುವಂತಹದ್ದು ಕೇವಲ ನಮ್ಮ ಸ್ವತ್ತು, ನೀವೆಲ್ಲ ಏನ್ ಮಾತಾಡೋದು ಅದರ ಬಗ್ಗೆ ಅಂತ ಒಂದು ರೀತಿಯಲ್ಲಿ ಹಗುರವಾಗಿ ಟೀಕೆ ಮಾಡಿದ್ರು ಅವರು. ನಾನು ಅವರಿಗೆ ನೆನಪು ಮಾಡಿ ಕೊಡ್ಲಿಕ್ಕೆ ಬಯಸ್ತೇನೆ, ಅವರ ನಾಯಕರಾದಂತ ಸನ್ಮಾನ್ಯ ಎಚ್ ಡಿ ದೇವೇಗೌಡರು ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದಂತ ಸಂದರ್ಭದಲ್ಲಿ ಕರ್ನಾಟಕದಿಂದ ಕಾವೇರಿ ನೀರನ್ನು ಕದ್ದು ಮುಚ್ಚಿ ತಮಿಳುನಾಡಿಗೆ ಹರಿಸಿ ಬಿಟ್ಟವರಲ್ವಾ? ಅದನ್ನು ಮರ್ತಿದ್ದಾರೆ ಅವರು. ನಿಮಗೆ ಎಲ್ಲಿ ಹೋಯ್ತು ನೆಲ, ಜಲ ರಕ್ಷಣೆ ಮಾಡುವಂತ ಅವರ ಏನು ಪಣ ಕೆಲಸ ಮಾಡುವಂತದ್ದು? ಒಂದು ನಿಮಿಷ ದತ್ತ ಅವರೇ, ದಯಮಾಡಿ ತಿಳ್ಕೊಳ್ಳಿ. ಈಗ ಬೇರೆಯವರ ಬಗ್ಗೆ ಹಗುರವಾಗಿ ಮಾತಾಡೋದಕ್ಕೆ ಮೊದಲು ತಮ್ಮ ಮನೆಯಲ್ಲಿ ಏನ್ ಮರೆತು ಮಾತಾಡಬೇಡಿ ದಯಮಾಡಿ. ನೋಡಿ, ಕರ್ನಾಟಕದ ಜನ ತಮ್ಮದು ಎಷ್ಟು ಪಣತೊಟ್ಟು ಕೆಲಸ ಮಾಡುವಂತ ಪ್ರವೃತ್ತಿ ಅಂತ ಹೇಳುವಂತದನ್ನು ನೋಡಿ ಆಗಿದೆ. ದಯಮಾಡಿ ಹಗುರವಾಗಿ ಮಾತಾಡಬೇಡಿ. ಇವತ್ತು ಕರ್ನಾಟಕದ ಜನರಿಗೆ ಒಂದು ಹೊಸ ಈ ರೀತಿಯ ಮಾಹಿತಿ ಗೊತ್ತಿಲ್ಲ. ನೀವು ಧನಂಜಯ್ ಅವರೇ, ನನಗೆ ಒಂದ್ ನಿಮಿಷ ಹೇಳ್ತಿಕೆ, ಒಂದ್ ನಿಮಿಷ ನೋಡಿ ಧನಂಜಯ್, ಪ್ರಧಾನಮಂತ್ರಿಯವರ ಆದೇಶ ಬಂದಾಗ ಒಂದು ನಾನು ಬಹಳ ಗಂಭೀರ ನಾನು ಹೇಳಿದ್ಮೇಲೆ ಮಾತಾಡಿ ಒಂದ್ ನಿಮಿಷ ಧನಂಜಯ್ ಹೇಳ್ಬಿಡ್ಲಿ ಅವರು, ನಂತರ ನಿಮಗೆ ಅವಕಾಶ ಕೊಡ್ತೀನಿ. ಹೇಳಿ ಅವರು, ಹೇಳಿ. ಒಂದು, ಧನಂಜಯ್ ಕುಮಾರ್ ಅವರಿಗೆ ಬಹುಶಃ ಮಾಹಿತಿಯ ಕೊರತೆ ಇರುವ ಹಾಗಿದೆ. ನಾನು ಅದನ್ನು ರೆಕಾರ್ಡ್ಸನ್ನು ಸ್ಟ್ರೈಟ್ ಆಗಿಡಕ್ಕೆ ಇಷ್ಟಪಡ್ತೀನಿ. ದೇವೇಗೌಡರು ಮುಖ್ಯಮಂತ್ರಿಯಾಗಿದ್ದಾಗ ಇದೇ ಥರದ ಕಾವೇರಿ ಪ್ರಕರಣ ಬಂದಾಗ 41 TMC ನೀರನ್ನು ಬಿಡಬೇಕು ಅಂತ ಹೇಳಿ ಜಯಲಲಿತಾ ಅವರು ಇದೇ ಥರ ಕೋರ್ಟು ಕಚೇರಿ ಬಂದ ಸಂದರ್ಭದ ಒಳಗಡೆಯಲ್ಲಿ ಈಗಿರುವಂಥ ನಾರಿಮನ್ ಅವರೇನೆ ದೇವೇಗೌಡರು ಮುಖ್ಯಮಂತ್ರಿ ಆಗಿದ್ದಾಗ 5 TMC ನೀರನ್ನು ನೀವು ಬಿಡಿ ಅಂತ ಹೇಳಿದರು. ಆಗ ದೇವೇಗೌಡರು ಕದ್ದು ಮುಚ್ಚಿ ಅಲ್ಲ ಸರ್, ಕದ್ದು ಮುಚ್ಚಿ ಅಲ್ಲ, ಓಪನ್ ಆಗಿ 5 TMC ನೀರನ್ನು ಬಿಟ್ಟು ಒಂದ್ ನಿಮಿಷ ನಾ ಮಾತಾಡುವವರೆಗೆ ನನ್ನ ಹತ್ರ ದಾಖಲೆಗಳಿದೆ. ನೀರನ್ನು ಬಿಟ್ಟು ಆಮೇಲೆ ಪ್ರಧಾನಮಂತ್ರಿಗಳು ನರಸಿಂಹರಾವ್ ಅವರಿಗೆ ಹೇಳಿ, ನೋಡಿ 5 TMC ನೀರನ್ನು ಬಿಟ್ಟಿದ್ದೀವಿ, ಈಗ ನೀವೊಂದು ಎಕ್ಸ್ಪರ್ಟ್ ಕಮಿಟಿ ನಮಗೆ ಕಳಿಸಿ ಅವರು 2 ಜಲಾಶಯಗಳನ್ನ ನೋಡಿ. ಅವಾಗ ರಾಯರೆಡ್ಡಿ ಅವರು ಮಂತ್ರಿ ಆಗಿದ್ರು,
ಆ ಸರ್ಕಾರದಲ್ಲಿ. ಎರಡೂ ಜಲಾಶಯಗಳನ್ನು ನೋಡಿ ರಿಪೋರ್ಟ್ ಕೊಟ್ಟು ಆ ರಿಪೋರ್ಟಲ್ಲಿ ಏನು ಹೇಳ್ತಿರೋ ಅಷ್ಟು ನೀರನ್ನು ನಾವು ಬಿಡ್ತೀವಿ ಅಂತ. ಆಗ ವೈಕೆ ಅಲಗ್ ಅನ್ನೋ ಎಕ್ಸ್ಪರ್ಟ್ ಕಮಿಟಿ ಬಂತು. ಅವರು 11 TMC ನೀರು ಬಿಡಿ ಅಂತ ಆಯಿತು. 41 ಇದ್ದು 11 TMC ಗಿಳಿದು ನಮ್ಗೆ ಅನುಕೂಲ ಆಯಿತು. ದೇವೇಗೌಡರು ಮಾಡಿದ್ರು ರಾಜಕೀಯ ಜಾಣ್ಮೆ, ಅದು ಕದ್ದು ಮುಚ್ಚಲ್ಲ, ಓಪನ್ ಆಗಿ. ಫೈನ್ 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 ಏನಂತೀರಿ ಧನಂಜಯ? ರಂಗನಾಥ್, ನಾನು ಹೇಳಲಿಕ್ಕೆ ಬಯಸಿದ್ದು, ಈಗ ಯಡಿಯೂರಪ್ಪನವರು ಕರ್ನಾಟಕದ ನೆಲ, ಜಲ, ಭಾಷೆ, ಸಂಸ್ಕೃತಿ ರಕ್ಷಣೆಗೆ ಬೇಕಾಗಿ ನಾನು ಕೂಡ ಒಂದು ಸ್ಥಳೀಯವಾದಂತಹ ಪಕ್ಷವನ್ನ ರಚನೆ ಮಾಡಿಕೊಂಡು ಜನರ ಬಳಿಗೆ ಹೋಗ್ತೇನೆ ಅಂತ ಹೇಳಿದ್ರೆ ಅದನ್ನ ಸ್ವಾಗತ ಮಾಡೋದು ಬಿಟ್ಟು ನಮ್ಮ ದತ್ತ ಅವರು ಕೊಂಕು ಮಾತನಾಡಿದ್ರೆ ಅದಕ್ಕೆ ನಾವು ಉತ್ತರ ಕೊಡಬೇಕಲ್ಲ. ಇಲ್ಲ, ಅವ್ರದ್ದೇನು ಅಂದ್ರೆ ನೀವು ರಾಷ್ಟ್ರೀಯ ಪಕ್ಷ ಅಲ್ಲ, ರಾಷ್ಟ್ರೀಯ ಪಕ್ಷದಿಂದ ನೀವು ಪ್ರಾದೇಶಿಕ ಪಕ್ಷಕ್ಕೆ ಬರೋದವ್ರಿಗೆ ಇಷ್ಟ ಇಲ್ಲ. ನಿಮ್ಮ ಮೂಲಕ ಅವ್ರು ಕೇಳೋದು ಇಷ್ಟೇಪ್ಪ, ಅವ್ರು ಸ್ಪಷ್ಟವಾಗಿ ಹೇಳಿ. ಅವರೇ ಹೇಳಿದ್ರು, ಅವರೇ ಧನಂಜಯ್ ನೀವೇ ಹೇಳಿದ್ರಿ ನಮಗೆ ಬಿಜೆಪಿ ಒಳಗಡೆ ಪ್ರಜಾಪ್ರಭುತ್ವ ಇಲ್ಲ, ಆಂತರಿಕ ಪ್ರಜಾಪ್ರಭುತ್ವ ಇಲ್ಲ, ನಮ್ಮನ್ನು ತುಳಿತಾ ಇದ್ದಾರೆ, ನಮ್ಮ ಧ್ವನಿಗಳನ್ನು ಹತ್ತಿಕ್ತಾ ಇದ್ದಾರೆ, ಕಾರ್ಯಕರ್ತರಿಗೆ ಮಾನ್ಯತೆ ಇಲ್ಲ, ಯಡಿಯೂರಪ್ಪನವ್ರನ್ನ ಗುರಿ ಇಟ್ಕೊಂಡು ಬಂದೂಕು ಇಟ್ಟು ಹೊಡೆಯಕ್ಕೆ ಹೋದ್ರು, ಅದಕ್ಕೆ ನಾವು ಪಾರ್ಟಿ ಬಿಟ್ಟು ಆಚೆ ಕಡೆ ಬರೆದು ಬೇರೆ ಪಾರ್ಟಿ ಕಟ್ತಿದೀವಿ ಅಂತ ಹೇಳಿದವರು ನೀವೇ. ನೆಲ ಜಲ ವೃದ್ಧಿಗೋಸ್ಕರ ಮಾಡ್ತೀವಿ ಅಂತ ಹೇಳಿದವರು ನೀವೇ. ಎರಡರಲ್ಲಿ ಸ್ಪಷ್ಟವಾಗಿ ಯಾವ ಕಾರಣಕ್ಕೆ ಪಕ್ಷ ಕಟ್ತಿದ್ದೀರಿ ಹೇಳಿ. ನೀವು ಏನು ಸ್ವಾಗತ ಮಾಡ್ಬೇಕಂತ ಖಂಡಿತವಾಗಿ ನಾನು ಸ್ವಾಗತ ಮಾಡ್ತೇನೆ. ನೀವು ಬೇಗ ಅತಿ ಬೇಗನೆ ಒಂದು ರಾಜಕೀಯ ಪಕ್ಷವನ್ನ ಪ್ರಾದೇಶಿಕ ಪಕ್ಷ ಕಟ್ಟಿ ನೀವು ಹೇಳ್ತಾ ಇರೋದು ದಯಮಾಡಿ ಮಾತಾಡ್ಲಿಕ್ಕೆ ಅವಕಾಶ ಕೊಡಿ. ನನಗೆ ಹೇಳಲಿಕ್ಕೆ ಅವಕಾಶ ಬೇಕಲ್ಲ. ದತ್ತ ಅವರೇ, ನಿಮ್ ಪ್ರಶ್ನೆ ಅರ್ಥವಾಗಿದೆ. ದತ್ತ ಅವ್ರ ಪ್ರಶ್ನೆಗೆ ಮತ್ತೆ ಬಸವರಾಜ್ ಪ್ರಶ್ನೆಗೆ ಏನು ಉತ್ತರ ಕೊಡ್ತೀರಿ? ಸಂಕ್ಷಿಪ್ತ ಕೊಡಿ. ದತ್ತ ಅವರೇ, ದಯಮಾಡಿ ಒಂದು ಪ್ರಾದೇಶಿಕ ಪಕ್ಷವಾಗಿ ನಾವು ಕೆಲಸ ಮಾಡುವಂತಹ ಸಂದರ್ಭದಲ್ಲಿ ನೀವು ಕೂಡ ಖುಷಿ ಪಟ್ಟುಕೊಂಡು ಬನ್ನಿ, ಕರ್ನಾಟಕದ ಹಕ್ಕುಗಳ ರಕ್ಷಣೆಗೆ ನಿಮ್ಮ ಜೊತೆಗೆ ನಾವು ಕೂಡ ಇದ್ದೇವೆ ಅಂತ ಹೇಳುವಂತ ಮಾತು ಹೇಳೋದು ಬಿಟ್ಟು ಕೊಂಕು ಮಾತನಾಡೋದನ್ನು ಬದಿಗಿಡಿ ಅಂತ ಮಾತ್ರ ನಾನು ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ನಾವೊಂದು ರಾಷ್ಟ್ರೀಯ ಪಕ್ಷವಾಗಿದ್ದದ್ದು ನಿಜ, ಆದರೆ ಪರಿಸ್ಥಿತಿ ಬದಲಾಗಿದೆ. ನಾನು ಬಿಜೆಪಿಯ ಬಗ್ಗೆನೇ ಬಹಳಷ್ಟು ಹೇಳಲಿಕ್ಕೆ ಬಯಸುವುದಿಲ್ಲ. ಬಿಜೆಪಿ ಒಳಗಿನ ವಿದ್ಯಮಾನ ಇಡೀ ಕರ್ನಾಟಕದ ಜನ ಇವತ್ತು ನೋಡಿದ್ದಾರೆ. ನಾವಿವತ್ತು ಬಿಜೆಪಿ ಒಳಗಿನ ಈ ವಿದ್ಯಮಾನಗಳಿಂದ ನಮಗೆ ಸಾಕಾಗಿದೆ. ನಾವು ಪ್ರತ್ಯೇಕವಾಗಿ ಜನರ ಹಕ್ಕುಗಳ ರಕ್ಷಣೆಗೆ ಬೇಕಾಗಿ ಹೋರಾಟ ಮಾಡ್ತೇವೆ, ಅದಕ್ಕಾಗಿ ಹೊಸ ಪಕ್ಷ ಕಟ್ಟಿಕೊಂಡು ಬರ್ತೇವೆ ಅಂತ ಹೇಳಿದ್ರೆ ತಪ್ಪೇನು ಹೇಳಿ? ಓಕೆ ಓಕೆ ಎಸ್ ಸರ್, ಆಯ್ತು ಸ್ವಾಮಿ, ಆಯ್ತು ಓಕೆ ಧನಂಜಯ ಕುಮಾರ್ ಹಾಗೆ ನೀವು ಸಂಪರ್ಕದಲ್ಲಿ ಮತ್ತೆ ನಾನು ನಿಮ್ಮ ಜೊತೆಗೆ ಇನ್ನಷ್ಟು ಮಾತಾಡ್ತೀನಿ. ಒಂದು ಸಣ್ಣ ವಿರಾಮದ ಬಳಿಕ ಮತ್ತೆ ಚರ್ಚೆಯನ್ನು ಮುಂದುವರಿಸೋಣ.